ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅಂಗವಾಗಿ ಇವತ್ತು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳು ಆದಂತಹ ನಮ್ಮ ಲತಾ ಕುಮಾರಿ ಮೇಡಮ್ ಅವರು, ನಮ್ಮ DCF ಅವರಾದಂತಹ ಸೌರಭ್ ಅವರು ಹಾಗೂ ನಮ್ಮ ಮಹಾಪೌರಾದಂತಹ ಗಿರೀಶ್ ಅಣ್ಣ ಅವರು, ನಮ್ಮ ಎಲ್ಲ ಕಮಿಷನರ್ ಆಗಿರ್ಬೋದು, ನಮ್ಮೆಲ್ಲ ನಗರ ಪಾಲಿಕೆಯ ಕಾರ್ಮಿಕರು ಎಲ್ಲ ಸೇರಿ ಇವತ್ತೊಂದು ಶ್ರಮದಾನವನ್ನ ಮಾಡ್ತಾ ಇದ್ವಿ. ಈ ರೀತಿ ಶ್ರಮದಾನ ಬರೀ ಅಕ್ಟೋಬರ್ 2ಕ್ಕೆ ಸೀಮಿತವಾಗಬಾರ್ದು. ಪ್ರತಿದಿನ ನಮ್ಗೆ ಆಗುವಷ್ಟು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರಾಗ್ಬೋದು, ಪ್ರತಿದಿನ ಅವ್ರ ಕೈಲಾಗುವಂತಹ ಒಂದು ಶ್ರಮದಾನವನ್ನ ಮಾಡ್ಬೇಕು. ಯಾಕಂದ್ರೆ ಅದು ಗಾಂಧೀಜಿಯವರ ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧಾಂತ ಮತ್ತೆ ಅವರ ಒಂದು ಗುರಿಯಾಗಿತ್ತು. ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಇದ್ರಷ್ಟೇ ನಾವೆಲ್ಲ ಆರೋಗ್ಯವಾಗಿರೋ ಕಾರಣ. ಹಾಗಾಗಿ ಮನವಿ ಮಾಡ್ತೀನಿ, ಇದೇ ರೀತಿ ಪ್ರತಿದಿನ ಶ್ರಮದಾನವನ್ನು ಮಾಡೋಣ ಅಂತ. ನಾವು ನಮ್ಮ ಜಿಲ್ಲಾಧಿಕಾರಿಗಳದೇ ಮಾತಾಡಿದ್ವಿ, ವಾರದಲ್ಲಿ ಒಂದು ಬಾರಿ ಆದ್ರೂ ನಾವೆಲ್ಲ ಸೇರಿ ಒಂದು ಶ್ರಮದಾನವನ್ನ ಪ್ರತಿ ಎಲ್ಲೆಲ್ಲಿ ಐತಿ ಕಸ ದಟ್ಟಣೆ ಜಾಸ್ತಿ ಮಾಡುವಂತ ಇದ್ವಿ. ಇವತ್ತು ಮಾಡಿದ್ವಿ. ಎಲ್ರಿಗೂ ಗಾಂಧಿಜಿಯವರ ತತ್ವ ಸಿದ್ಧಾಂತನ ಪಾಲನೆಯನ್ನ ಮಾಡೋಣ. ಅವರು ಶಾಂತಿ ದೂತರು, ಮತ್ತೆ ಅವರು ಯಾವತ್ತೂ ಸ್ವಚ್ಛತೆಗೆ ಕೊಟ್ಟಿದ್ದಂತವ್ರು. ಹಾಗಾಗಿ ಅವರ ತತ್ವಸಿದ್ಧ ಪಾಲನೆ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ನಮ್ಮ ಮನೆನೇ ಹೇಗೆ ಇಟ್ಕೋತೀವೋ ಅದೇ ತರ ನಗರಗಳನ್ನ ಸ್ವಚ್ಛಗೊಳಿಸಬೇಕು. ಮನೆ, ನಗರ ಇರ್ಬೋದು, ನಮ್ ಸುತ್ತಮುತ್ತ ಇರುವಂತಹ ಪರಿಸರ ಜಾಗ ಇರ್ಬೋದು, ನಮ್ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ನಾವು ನಮ್ಮ ಮೈನ ನಾವ್ ಎಷ್ಟು ಶುಚಿತ್ವವಾಗಿ ಕಾಪಾಡ್ಕೊಂತೀವಿ, ನಾವ್ ಹೇಗ್ ದಿನ ಸ್ನಾನ ಮಾಡ್ತೀವಿ, ನಾವ್ ಹೇಗೆ ದಿನ ನಮ್ಮ ಮಕ್ಳಿಗೆಲ್ಲ ನಾವು ಸ್ನಾನ ಮಾಡಿಸಿ ಅದೇ ರೀತಿ ಸ್ವಚ್ಛತೆ ಮಾಡುದು ನಮ್ಮೆಲ್ಲರ ಜವಾಬ್ದಾರಿ. ಅದು ಬರೀ ಪೌರ ಕಾರ್ಮಿಕರ ಜವಾಬ್ದಾರಿ ಅಂತ ನಾವು ಬಿಡಬಾರ್ದು. ನಮ್ಮೆಲ್ಲರ ಜವಾಬ್ದಾರಿ. ಪೌರ ಕಾರ್ಮಿಕರು ಒಂದು ಅಂಗ ಅಷ್ಟೇ, ಸರ್ಕಾರದ ಒಂದು ಅಂಗ, ಆದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಆದ್ರೆ ಇವತ್ತು ಪೌರ ಕಾರ್ಮಿಕರ ಕೆಲಸಕ್ಕೆ ನಾವೆಲ್ಲ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ಅವ್ರ ಜೊತೆ ನಾವು ಸೇರಿ ಶ್ರಮದಾನವನ್ನ ಕೆಲಸವನ್ನ ನಾವು ಮಾಡಿದ್ವಿ. ಎಲ್ಲರೂ ನಾವು ಸಂಭ್ರಮದಿಂದ ಗಾಂಧಿ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ದೇಶದಾದ್ಯಂತ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ನಮ್ಮ ಎಲ್ಲ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂಡಿ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇಂದಿನ ವಿಶೇಷತೆ ಅಂದ್ರೆ ನಾವು ಇಂದು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲೂ ಸೆಗ್ರಿಗೇಷನ್ ಅಟ್ ಸೋರ್ಸ್ ಅಂದ್ರೆ ನಾವು ಯಾವುದೇ ಕಸವನ್ನ ಅದರ ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಬೇಕು. ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್. ಈಗ ನಾನು ನೋಡಿದ ಹಾಗೆ ಪ್ಲಾಸ್ಟಿಕ್ ಮತ್ತೆ ಒಣ ಕಸ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಬಾಗಲಿ ತುಂಬಿಕೊಂಡು ನಂತರ ಅದನ್ನ ಬೇರ್ಪಡಿಸ್ಲಿಕ್ಕೆ ಹೊರಡ್ತಾ ಇದ್ರು. ಅದು ನಾವು ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಿದಲ್ಲಿ, ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸಿದಲ್ಲಿ ಅದು ಅನುಕೂಲ ಆಗುತ್ತೆ. ಇವರೆಲ್ಲರೂ ತುಂಬಾ ಸಹಕಾರ, ನಮ್ಮ ಎಲ್ಲ ಸಫಾಯಿ ಕರ್ಮಚಾರಿಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಜೊತೆಯಲ್ಲಿ ಇದ್ದಾರೆ ಅವರು, ಅಭಿನಂದನೆಗಳನ್ನ ಹೇಳ್ತಾನೆ. ನಮ್ಮ ನಗರಗಳು ಸ್ವಚ್ಛವಾಗಿ ಇರ್ಲಿಕ್ಕೆ, ನಮ್ಮ ದೇಶ ಸ್ವಚ್ಛವಾಗಿರ್ಲಿಕ್ಕೆ ಇವರೇ ಕಾರಣ. ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ನಾನು ಎಲ್ಲರ ಜನತೆಗೆ ಹೇಳೋದು ಇಷ್ಟೇ ಅಂದ್ರೆ, ದಯವಿಟ್ಟು ಕಸವನ್ನ ಎಲ್ಲಂದ್ರೆ ಅಲ್ಲೇ ಎಸಿಬೇಡಿ. ಅದರಲ್ಲೂ ರಸ್ತೆ ಪಕ್ಕಗಳಲ್ಲಂತೂ, ಕೆರೆ ಪಕ್ಕಗಳು, ರಸ್ತೆ ಪಕ್ಕಗಳಲ್ಲಿ ಎಸಿಬೇಡಿ. ರಸ್ತೆಗಳು ನಮ್ಮ ಆಸ್ತಿ, ಅವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಸಹ ನಾಗರಿಕರ ಕರ್ತವ್ಯ. ದಯವಿಟ್ಟು ಕಸವನ್ನ ತೆಗೆದುಕೊಂಡು ಹೋಗಿ ರಸ್ತೆ ಬದಿಗಳಲ್ಲಿ ಎಸೆಯುವುದನ್ನ ಮೊದಲು ನಿಲ್ಲಿಸಿ, ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರೆಯಿರಿ, ದೇಶ ಪ್ರೇಮವನ್ನ ಮೆರೆಯಿರಿ ಈ ಮುಖಾಂತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.